ಮುಂದೆ ಜೋಗ್ ಜಂಕ್ಷನ್ಯಾಗ ಸ್ವಾಗತ. ನನಗೆ ಭಾಳ ಖುಷಿಯಾಗ್ಯದ, ಯಾಕಂದ್ರೆ ನೀವು ಸುವರ್ಣ ನ್ಯೂಸ್ ಬಿಟ್ಟು ಎಲ್ಲಿ ಹೋಗಿಲ್ಲ ಅಂಥೇಳಿ. ಹಿಂಗೆ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ, ಎಲ್ಲಿ ಹೋಗಬೇಡ್ರಿ. ಜೋಗ್ ಜಂಕ್ಷನ್ಯಾಗ ಮಸ್ತ್ ಕಾರ್ಯಕ್ರಮ ನಡೀತಿರ್ತಾವೆ, ಮಸ್ತ್ ಮನುಷ್ಯರಿಂದ. ಹೌದು ರೀ, ಮಸ್ತ್ ಮನುಷ್ಯ ಬರೋ ಟೈಮ್ ಆಗ್ಯದ್ರಿ. ಜೋಗ್ ಜಂಕ್ಷನ್ಯಾಗ ಧಾರವಾಡದ ನನ್ನ ಗೆಳೆಯ ಸುನೀಲ್ ಪತ್ರಿ ಕಲಾವಿದ ರಾಜ್ಯಾದ್ಯಂತ ಓಡಾಡಿ ಕಾರ್ಯಕ್ರಮಗಳನ್ನ ನೀಡಿದವ ಮತ್ತು ಜನರನ್ನು ನಗಿಸ್ಕೋತಾ ಇದ್ದವ. ಇವತ್ತು ಮಸ್ತ್ ಮನುಷ್ಯ ಆಗಿ ಜೋಗ್ ಜಂಕ್ಷನ್ನಿಗೆ ಬಂದಾರ. ಬರ್ರಿ ಸುನೀಲ್, ಪ್ಲೀಸ್ ಕಮ್. ನೋಡಿರಿ, ಜೋಗ್ ಜಂಕ್ಷನ್ನಾಗ ಕರ್ನಾಟಕದ ಮಂದಿ ಎಲ್ಲ ನಿಮ್ಮ ಜೋಗ್ ಕೇಳಲಿಕ್ಕೆ ಆಸಕ್ತಿಯಿಂದ ಕಾಯ್ಲಿಕ್ಕತ್ತಾರ. ಚಲೋ ಜೋಗ್ಗಳನ್ನು ಹೇಳ್ರಿ ಸರ್. ನಾನೀಗ ಹಾಸ್ಯ ಎಲ್ಲ ಹಂತದೊಳಗೆ ನಡೀತೈತ್ರಿ. ಈ ಶಾಲೆಯೊಳಗೆ ಕೆಲವು ಹಾಸ್ಯಗಳು ನಡೀತಾವೆ. ಈಗ ನಮ್ಮ ಸಿದ್ಧಾನ ತಗೋರಿ ನೀವು. ಸಿದ್ಧಾ ಬಂದವನ ಬಾಗಿಲಾಗ ನಿಂದಿರ್ತಾನೆ ರೀ. ಮೇ ಕಮಿನ್ ಸರ್, ಕೈಯಾಗ ಸ್ಟೀಲಿನ ಚೇರ್ಗೆ ಹಿಡ್ಕೊಂಡ್ ಬಂದಿರ್ತಾನೆ. ಸರ್ ಅಂತಾರೆ, ಏನು ಮಗನ ಕ್ಲಾಸ್ ಚಾಲುವಾಗಿ ಅರ್ಧ ತಾಸು ಆತು, ಯಾಕಲಿ ಲೇಟ್ ಅಂತಂದ್ರು. ಸರ, ನಿಮಗೆ ಕುಡಿಯಾಕ ಮಜ್ಜಿಗೆ ತಂದನ್ರಿ ಸರ್ ಅಂತ. ಯಾವ ಏನಿಲ್ಲ, ಎಷ್ಟು ಪ್ರೀತಿ ಇಲ್ಲಿ ನನ್ನ ಮ್ಯಾಲ ಅಂತಂದ್ರು. ತಾಲೆಯಲ್ಲಿ ಮಜ್ಜಿಗೆ ಅಂತಂದ್ರು. ಗಟ 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 ಕುಡಿದ್ರು ಮಜ್ಜಿಗೆ. ಆಹಾ, ಆರಾಮಾತ್ ನೋಡ್ಲಿ. ಸಿದ್ಧ ಎಲ್ಲೂ ಇಲ್ಲಿ ಮಜ್ಜಿಗೆ ಅಂತಂದ್ರು. ಸರ್, ನಮ್ಮೂ ಸರ್ ಮಜ್ಜಿಗೆ ಕುಡೀರಿ ಸರ್ ಅಂತ. ಎಷ್ಟು ಚಲೋ ಅದಾವಲ್ಲಿ, ಎಲ್ಲಿ ಒಲೆ ಸರ್. ನಮ್ಮೂ ಸರ್ ಮಜ್ಜಿಗೆ ನನಗೆ ಕುಡಿಬೇಕಂತೇಳಿ ನಮ್ಮವ್ವ ಚರಿಗೊಳಗೆ ಹಾಕಿ ಇಟ್ಟಿದ್ಲು ಸರ. ಆದ್ರೆ ಏನಾಯ್ತು ಸರ, ಎಮ್ಮೆ ಬಂದು ಬಾಯಿ ಹಾಕ್ತಾರೆ. ಇನ್ನು ನಾ ಏನು ಕುಡಿದೆ ಅಂತೇಳಿ ನಿಮ್ಗೆ ತಂದು ಕೊಟ್ಟಿನಿ ರೀ ಸರ ಅಂತ. ಸಿಕ್ಕಾಪಟ್ಟಿ ಸಿಟ್ಟು ಬಂತ್ರಿ ಸರ್ಗೆ. ಏನೋ ಮಗನ ಎಮ್ಮೆ ಬಾಯಿ ಹಾಕಿದ ಮಜ್ಜಿಗೆ ಕೊಡ್ತೀವಿ ನನಗಂತ ಹಿಂಗೆ ಚರ್ಗಿ ತೊಗೊಂಡು ಒಗ್ಯಾಕತ್ತಿದ್ರು. ಚರ್ಗಿ ಒಗಿಬೇಡ್ರಿ ಸರ್ ಅಂತ. ಯಾಕಲೇ ಅಂದ್ರು. ಸರ, ಚರ್ಗಿ ಒಗಿಬೇಡ್ರಿ, ನಮ್ಮ ಮನ್ಯಾಗ ಮುಂಜಾನೆ ಸಂಡಾಸ್ ಹೋಗಾಕ ಇರು, ಅದು ಒಂದೇ ಚರ್ಗಿ ರೀ ಸರ್ ಅಂತ. ನೀವು ಹೋಗಂಗಲ್ಲ. ಮತ್ತೆ ಕಂಟಿನ್ಯೂ ಮಾಡಿದ್ರು ಪಾಠ. ಲೇ, ಮೊನ್ನೆ ಬಯಾಲಜಿ ಮತ್ತು ಸೋಷಿಯಾಲಜಿ ಬಗ್ಗೆ ಹೇಳಿದ್ದೆ. ಬಯಾಲಜಿ ಮತ್ತು ಸೋಷಿಯಾಲಜಿ ಇವು ಎರಡಕ್ಕಿರೋ ವ್ಯತ್ಯಾಸವೇನು ಸರ? ಮತ್ತು ಹುಟ್ಟಿದ ಹುಡುಗ ಅವ ಅಪ್ಪನಂಗಿದ್ರೆ ಬಯಾಲಜಿ ಸರ, ಬೇರೆದವ್ರ ಜಗತ್ತಿಗಿದ್ರೆ ಸೋಷಿಯಾಲಜಿ ರೀ ಸರ್ ಅಂತ. ಒಂದು ಕಾಮನ್ ಆಗಿ ಕೇಳ್ತೀನಿ, ನಿನಗೆ ಈಸಾಡಕ್ಕೆ ಬರ್ತೈತೆ ಏನ್ಲಿ ಅಂತಂದ್ರು. ಇಲ್ರಿ ಸರ ಅಂತಂದ್ರು. ಏನಲ್ಲಿ ಈಸಾಡಕ್ಕೆ ಬರೋದಿಲ್ಲ ಮಗನ, ನಾಯಿ ಈಸಾಡ್ತಾವ. ನಿನ್ನ ಜನ್ಮ ಅದಕ್ಕಿಂತ ಕಡಿ ಆತಲ್ಲಿ ಅಂತಂದ್ರಿ ಅವ್ನು. ಅವ್ನು ಕೇಳಿದ್ರೆ ಸಿದ್ಧಾ ಸರ್ಗೆ, ಸರ ನಿಮಗೆ ಈಸಾಡಕ್ಕೆ ಬರ್ತೈತೇನ್ರಿ ಸರ್ ಅಂತ. ಬರ್ತೈತೆ ಅಲ್ಲೇ ಯಾಕಂತಂದ್ರು. ಹಂಗಾದ್ರೆ ಸರ, ನಾಯಿಗೆ ಮತ್ತು ನಿಮಗೇನು ಪರಕಾಯಿಲ್ ಬಿಡ್ರಿ ಸರ್ ಎಲ್ಲ ಮಾಡಿದ. ಪರೀಕ್ಷೆ ಎಲ್ಲ ಬರದ ಮಾರ್ಕಸ್ ಕಾರ್ಡ್ ತೊಗೊಂಡು ಮನೆಗೆ ಹೋದ್ರಿ. ಆದ ಕೂಡಲೇ ಅವ್ರಪ್ಪ ಮಾರ್ಕಸ್ ಕಾರ್ಡ್ ನೋಡಿದ, ಎಲ್ಲ ಚೆಕ್ ಮಾಡಿದ. ಏನಲ್ಲಿ ಗಣಿತದಾಗ ಫೇಲ್ ಆಗಿ ಅಲ್ಲಲ್ಲಿ ಕಪಾಳ ಗೆಡ್ಡಿ ಹೊಡಿಬೇಕು ನೋಡ್ಲಿ ತಗದ ಅಂದ್ರೆ ಅವ್ರಪ್ಪ. ಸಿದ್ಧಾ ಅಂದ, ಯಪ್ಪ ಹೊಡೆದು ಬರೋ ನಡಿ, ಮಾಸ್ತರ್ ಮನಿ ಇಲ್ಲೇ ಬಾಜು ಐತಂತ. ಲೇ, ಎದಕ್ಕೆ ಫೇಲ್ ಮಾಡಿದ್ರಲ್ಲ ಸರ್ ಅಂತಂದು. ಯಪ್ಪ ಸರ್ 2 ಪ್ರಶ್ನೆ ಕೇಳಿದ್ರಪ್ಪ, 2ಕ್ಕೂ ಸರಿಯಾಗಿ ಉತ್ತರ ಕೊಟ್ಟೆಪ್ಪ, ಆದರೂ ಫೇಲ್ ಮಾಡಿದ್ರಪ್ಪ ಅಂತ. ಏನು ಕೇಳಿದ್ರಲ್ಲ ಅಂದ್ರಪ್ಪ. ಯಪ್ಪ 3 2 ಎಷ್ಟು ಅಂದ್ರಪ್ಪ, 6 ಅಂದ್ಯಪ್ಪ. 2 3 ಎಷ್ಟು ಅಂದ್ರಪ್ಪ ಅಂತ. ಲೇ, ಹೊಟ್ಟಿಗೆ ಏನು ತಿಂತೀಲಿ, ಅದ್ರದ್ದು ಉತ್ತರ ಅಷ್ಟೇ ಅಲ್ಲ ನಲೆ ಅಂತಂದ್ರು. ಯಪ್ಪ ನಾನು ಸರ್ ಹಿಂಗೆ ಅಂದ್ಯಪ್ಪ, ಅದಕ್ಕೆ ಫೇಲ್ ಮಾಡಿದ್ರಪ್ಪ. ಸಿದ್ಧಾಗಂದ್ರೆ, ನೋಡ್ಲಿ ನಾ ಹೇಳಿದ ಲಕ್ಷ ಬಿಟ್ಟು ಕೇಳ್ಬೇಕಂದ್ರೆ ನಿಂದ ಏನ್ರಿ ಗಣಿತ ಸುಧಾರಣೆ ಆಗೈತಿ ನೋಡು. ನೀನು ಬಲಗಾಯಿ ಒಳಗೆ 5 ಮಾವಿನ ಹಣ್ಣು ಅದಾವ ಅಂತ ತಿಳ್ಕೊಲಿ ಅಂದ್ರು. ಎಲ್ಲಿ ಅದಾವ್ರಿ ಸರ್ ಅಂತ. ಲೇ, ಅದಾವಂತ ತಿಳ್ಕೊಲಿ ಅಂತ. ಆತ್ರಿ ಸರ್ ಅಂತ. ನೀನು ಎಡಗೈ ಒಳಗೆ 5 ಮಾವಿನ ಹಣ್ಣು ಅದಾವ ಅಂತ ತಿಳ್ಕೊಲಿ ಅಂದ್ರು. ಎಲ್ಲಿ ಅದಾವ್ರಿ ಸರ್ ಅಂತ. ಲೇ, ಅದಾವಂತ ತಿಳ್ಕೊಲಿ, ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗೋದು ಅಂದ್ರಿ ಸರ್. ಅಂದ ಕೂಡಲೇ ಕೇಳಿದ್ರೆ, ಈಗ ಹೇಳು 5 + 5 ಎಷ್ಟು ಆತ್ಲೇ ಅಂತ. ಸರ್ 5 + 5 ಹಾಂ ಸರ್ 30 ಆತ್ರಿ ಅಂತಂದ. ಏನಲ್ಲಿ ಅಂತಂದ್ರಿ ಅವ್ರ ಮಾಸ್ತರ. ಸರ 30 ಅಂತ ತಿಳ್ಕೊರಿ ಸರ, ನಿಮ್ಮಪ್ಪನ ಮನೆ ಗಂಟೆ ಏನು ಹೋಗುದು. ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು ಸೋ ಮಚ್. ಜೋಗ್ ಜಂಕ್ಷನ್ನಾಗ ಇಂಥ ಮಸ್ತ್ ಮನುಷ್ಯರು ಬಂದು ನಿಮಗೆ ಮಸ್ತ್ ಜೋಕ್ಗಳನ್ನು ಹೇಳ್ತಾರೆ. ಮತ್ತು ನಿಮಗೂ ಎಲ್ಲರೇ ಮಸ್ತ್ ಮನುಷ್ಯ ಭೇಟಿ ಆಗಿರ್ಬೋದು. ಆಗಿದ್ರಂತಂದ್ರೆ ದಯವಿಟ್ಟು ಅವ್ರ ಡೀಟೇಲ್ಸ್ ನಮಗೆ ಕಳಿಸ್ರಿ. ನಾವು ಅವ್ರನ್ನ ಇಲ್ಲಿ ಕರೆಸಿ ಜೋಗ್ ಜಂಕ್ಷನ್ನಾಗ ಅವ್ರ ಕಡೆಯಿಂದ ಜೋಕ್ಸ್ ಹೇಳಿಸ್ತೀವಿ. ಇಡೀ ಕರ್ನಾಟಕ ಇದಕ್ಕೆ ಕಾಯ್ತಿರ್ತದೆ. ಮುಂದೆ ಜೋಗ್ ಜಂಕ್ಷನ್ನಾಗ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳ ಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.